ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಸೋಮವಾರಪೇಟೆಯ ಆರ್ಎಂಸಿ ಮಾರುಕಟ್ಟೆ ಆವರಣದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಅಗ್ನಿಶಾಮಕ ಠಾಣಾ ಕಟ್ಟಡವನ್ನು ಶಾಸಕ ಡಾಕ್ಟರ್ ಮಂತರಗೌಡ ಸೋಮವಾರ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೊಡಗು ಗುಡ್ಡಗಾಡು ಪ್ರದೇಶವಾಗಿರುವುದರಿಂದ ಬೆಂಕಿ ಅನಾಹುತ ಸಂಭವಿಸಿದ ಸಂದರ್ಭ ಸೂಕ್ತ ಸಮಯದಲ್ಲಿ ಸ್ಥಳಕ್ಕೆ ತಲುಪಿಸಲು ಸುಸಜ್ಜಿತ ವಾಹನಗಳು ಬೇಕಾಗಿವೆ. ಈ ಬಗ್ಗೆ ಗೃಹ ಸಚಿವ ಜಿ. ಪರಮೇಶ್ವರ್ ಅವರೊಂದಿಗೆ ಚರ್ಚೆ ನಡೆಸಲಾಗುತ್ತೆ. ಅಲ್ಲದೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ವಸತಿ ಗೃಹ ನಿರ್ಮಿಸಲು ಅನುದಾನಕ್ಕೆ ಮನವಿ ಮಾಡ್ತೇನೆ ಅಂತ ಭರವಸೆ ನೀಡಿದರು. ಯಾಕಂತಂದ್ರೆ ಎಷ್ಟೋ ಮಾಹಿತಿ ಇವರು ತಲುಪ ಗಂಟ ಅನ್ಕಂಟ್ರೋಲಬಲ್ ಆಗ್ಬಿಡ್ತದೆ. ಅದಕ್ಕೆ ಇಮಿಡಿಯೇಟ್ ಇನ್ಫಾರ್ಮೇಶನ್, ಆಮೇಲೆ ನಿಮ್ಮ ಕಡೆಯಿಂದ ಇಮಿಡಿಯೇಟ್ ರೆಸ್ಪಾನ್ಸ್ ಆಗಬೇಕು. ಅಲ್ಲಿ ತುರ್ತಾಗಿ ತಲುಪಕ್ಕೂ ನೀವು ಜವಾಬ್ದಾರಿ ತಗೋಬೇಕು. ನನಗೆ ಗೊತ್ತಿಗೆ ಏನಾದ್ರೂ ಆದ್ರೆ ನಮ್ಮ ಸ್ಥಳೀಯರು ನಿಮಗೆ ಕೈ ಜೋಡಿಸ್ತಾರೆ. ಎಲ್ಲಾ ರೀತಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ಲಸ್ ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಈ ವಿಚಾರದಲ್ಲಿ 100% ಕೈ ಜೋಡಿಸ್ತಾರೆ. ಆದಷ್ಟು ನಮ್ಮ ತಾಲೂಕಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು ಈ ತರ ಅಪಘಾತ ಆಗ್ಬೇಡು. ಅದು ಬರೋಕ್ಕಿಂತ ಮುಂಚೆನೆ ನಾವು ಒಂದು ಸ್ವಲ್ಪ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನಾವು ಮೇಂಟೈನ್ ಮಾಡಬೇಕು. ಈಗ ನೀವು ಫಾರೆಸ್ಟ್ ಅಲ್ಲಿ ಚೌಡ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಶಿವಕುಮಾರ್, ಮೈಸೂರು ಪ್ರಾಂತ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಪಿಎಸ್ ಜಯರಾಮಯ್ಯ, ಅಗ್ನಿಶಾಮಕ ಪ್ರಾದೇಶಿಕ ಅಧಿಕಾರಿ ಪಿ ಚಂದನ್, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಪಿ ರಾಜೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ada